ಈಸಿ ಎರಾ. ರಾಜು ಮತ್ತು ಮ್ಯಾಜಿಕ್ ಸಮೋಸ. ಒಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿ. ಅಲ್ಲಿ ರಾಜು ಎಂಬ ಹುಡುಗನಿದ್ದ. ರಾಜುವಿಗೆ ಒಂದು ದೊಡ್ಡ ದೌರ್ಬಲ್ಯವಿತ್ತು. ಅದು ಶಾಲೆಯದಲ್ಲ ಅಥವಾ ಕ್ರಿಕೆಟ್ದಲ್ಲ, ಅದು ಸಮೋಸ. ಕುಮಾರ್ ಅಂಕಲ್, ದಯವಿಟ್ಟು ಒಂದು ಖಾರವಾದ ಬಿಸಿ ಬಿಸಿಯಾದ ಸಮೋಸ ಕೊಡಿ. ರಾಜು, ಈ ಎಲ್ಲಾ ಸಮೋಸಗಳು ತುಂಬಾ ಚೆನ್ನಾಗಿವೆ, ತೆಗೆದುಕೋ. ಕುಮಾರ್ ಅಂಕಲ್ನ ಮಾತು ತಪ್ಪಾಗಿರಲಿಲ್ಲ. ರಾಜು ಸಮೋಸವನ್ನು ಅಳಿಲು ತಿನ್ನುವಂತೆ ಕಚ್ಚಿದನು. ಸಮೋಸ ಸಮೋಸ, ನೀನು ನನ್ನ ಹೃದಯವನ್ನು ಮಾಡಿದೆ ದೋಸ. ಮಗು, ನಾನು 3 ದಿನಗಳಿಂದ ಏನನ್ನೂ ತಿಂದಿಲ್ಲ. ನೀನು ನನಗೆ ಸಹಾಯ ಮಾಡಬಹುದೇ? ನನ್ನ ಬಿಸಿ ಬಿಸಿ ಸಮೋಸ, ನಾನು ಅದನ್ನು ತಿನ್ನಬೇಕೇ ಅಥವಾ ನಾನು ಅದನ್ನು ಹಂಚಿಕೊಳ್ಳಬೇಕೇ? ನಾನು ಏನು ಮಾಡಬೇಕು? ಅವನ ಸ್ವಲ್ಪ ಸಮಯ ಯೋಚಿಸಿದ ನಂತರ ರಾಜುವಿನ ದಯಾಳು ಹೃದಯ ಗೆದ್ದಿತು. ಅವನು ತನ್ನ ಸಮೋಸವನ್ನು ವಯಸ್ಸಾದ ಅಜ್ಜನಿಗೆ ಕೊಟ್ಟನು. ನೀನು ದಯಾಳು ರಾಜು. ಇದು ಈ ಮ್ಯಾಜಿಕ್ ಪೆಟ್ಟಿಗೆಯನ್ನು ತೆಗೆದುಕೋ. ಇದು ನಿನಗೆ ಅನಿಯಮಿತ ಸಮೋಸಗಳನ್ನು ನೀಡುತ್ತದೆ, ಆದರೆ ನೀನು ಇತರರೊಂದಿಗೆ ಹಂಚಿಕೊಂಡರೆ ಮಾತ್ರ. ಅನಿಯಮಿತ ಸಮೋಸಗಳು? ನಾನು ಕನಸು ಕಾಣುತ್ತಿದ್ದೇನೆ. ಯಾರಾದರೂ ನನ್ನನ್ನು ಚಿವುಟಿ. ವಾ, ಮ್ಯಾಜಿಕ್ ಸಮೋಸ, ಇದು ಎಲ್ಲಕ್ಕಿಂತ ಉತ್ತಮವಾಗಿದೆ. ರಾಜು ಹಳ್ಳಿಯ ಸಮೋಸ ಸೂಪರ್ ಹೀರೋ ಆದನು. ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು ಮತ್ತು ಹಳ್ಳಿ ಎಂದಿಗಿಂತಲೂ ಹೆಚ್ಚು ಸಂತೋಷವಾಗಿತ್ತು. ನಾನು ಆ ಪೆಟ್ಟಿಗೆಯನ್ನು ಕದ್ದು ಎಲ್ಲಾ ಸಮೋಸಗಳನ್ನು ತಿನ್ನುತ್ತೇನೆ. ನಾನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಮಂಜುಗೆ ಪೆಟ್ಟಿಗೆಯಲ್ಲಿ ಒಂದು ರಹಸ್ಯವಿದೆ ಎಂದು ತಿಳಿದಿರಲಿಲ್ಲ. ಜೇನುನೊಣಗಳು, ಸಹಾಯ ಮಾಡಿ, ಯಾರಾದರೂ ನನ್ನನ್ನು ಉಳಿಸಿ. ರಾಜು, ನಿನ್ನ ಪೆಟ್ಟಿಗೆಯನ್ನು ಹಿಂದಕ್ಕೆ ತೆಗೆದುಕೋ. ನನ್ನ ದುರಾಸೆಯನ್ನು ಕ್ಷಮಿಸು. ನಾನು ಮತ್ತೆ ಎಂದಿಗೂ ಕದಿಯುವುದಿಲ್ಲ. ಮಂಜು, ನಿನಗೆ ಗೊತ್ತಿಲ್ಲವೇ? ಹಂಚಿಕೊಂಡರೆ ಮಾತ್ರ ಈ ಮ್ಯಾಜಿಕ್ ಬಾಕ್ಸ್ ಕೆಲಸ ಮಾಡುತ್ತದೆ. ಹಂಚಿಕೊಳ್ಳುವುದೇ ನಿಜವಾದ ಮ್ಯಾಜಿಕ್. ರಾಜುವಿನ ದಯೆ ಮತ್ತು ಮ್ಯಾಜಿಕ್ ಬಾಕ್ಸ್ ಎಲ್ಲರಿಗೂ ಹಂಚಿಕೊಳ್ಳುವುದರಿಂದ ಜಗತ್ತನ್ನು ರುಚಿಕರ ಮತ್ತು ಸಂತೋಷಕರವಾಗಿಸುತ್ತದೆ ಎಂಬುದನ್ನು ಕಲಿಸಿತು. ಇನ್ನಷ್ಟು ವರ್ಣರಂಜಿತ ಕಥೆಗಳಿಗಾಗಿ ಈಸಿ ಎರಾವನ್ನು ಲೈಕ್ ಮಾಡಲು, ಹಂಚಿಕೊಳ್ಳಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.